ಒಂದು ಫ್ಲಾಪ್ ತಂದೂರಿ ಸ್ಟೋರಿ ನೋಡೋಣ ಬನ್ನಿ. ವೆಲ್ಕಮ್ ಟು ಮಿನಿ ವ್ಲಾಗ್. ದಿಸ್ ಇಸ್ ರಮ್ಯಾ. ಇವತ್ತು ನಾನು ಮನೇಲೇ ತಂದೂರಿ ಟ್ರೈ ಮಾಡಬೇಕು ಅಂತ ಚಿಕನ್ನ ತಂದೂರಿ ಪೀಸಸ್ ಥರ ಕಟ್ ಮಾಡಿಸ್ಕೊಂಡು ಬಂದಿದ್ದೆ. ಇದಕ್ಕೆ ನಾನು ಒಂದು ಪ್ಲೇಟ್ಗೆ 2-3 ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೆ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರ ಪುಡಿ, ಧನಿಯಾ ಪುಡಿ ಆ್ಯಂಡ್ ಸ್ವಲ್ಪ ಅರಿಶಿನ ಪುಡಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಮೇನ್ ಇಂಗ್ರೀಡಿಯೆಂಟ್ ಆಗಿ ಇದಕ್ಕೆ ನಾವು ಚಾಟ್ ಮಸಾಲ ಜೊತೆಗೆ ತಂದೂರಿ ಮಿಕ್ಸ್ ಪೌಡರ್ ಸಿಗುತ್ತೆ, ಅದನ್ನು ಅಷ್ಟು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಾವೇನು ತಂದಿರ್ತೀವಲ್ಲ ಚಿಕನ್, ಅದನ್ನ ತಂದೂರಿ ಶೇಪಿಗೆ ಕಟ್ ಮಾಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಲೈನ್ಸ್ ಎಲ್ಲ ಎಳೆದಿದ್ರೆ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 3 to 4 hours ಇಡ್ಬೋದು. ನಾನು ಇದನ್ನ 5 hours ಅಷ್ಟು ಫ್ರೀಝರಲ್ಲಿ ಇಟ್ಟಿದ್ದೆ, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಇದಾದಮೇಲೆ ನೆಕ್ಸ್ಟ್ ತೆಗೆದಾಗ ಸಕ್ಕತ್ತಾಗಿ ಆಗಿತ್ತು ಅಂಟು ತುಂಬ ಚೆನ್ನಾಗಿ ಮಸಾಲೆ ಕೂಡ ಹಿಡಿದಿತ್ತು. ನನಗೆ ಫ್ಲಾಪ್ ಆಗಿದೆ ಏನಂದರೆ ನನಗೆ ಓವನಲ್ಲಿ ಮಾಡೋಕ್ಕಷ್ಟು ಬರಲ್ಲ, ಅದು ಟೆಂಪ್ರೇಚರ್ ಸೆಟ್ ಮಾಡೋದು ಅದೆಲ್ಲ ಬರಲ್ಲ. ನಾನು ಒಂದು 4 ಪೀಸ್ನ ಒಂದು 3 ಪೀಸ್ನ ಓವನಲ್ಲಿ ಇಟ್ಟಿದ್ದೆ, ಇನ್ನೊಂದು 3 ಪೀಸ್ನ ನಾನು ತವಾ ಮೇಲೆ ಫ್ರೈ ಮಾಡಿದೆ. ತವಾ ಮೇಲೆ ಮಾಡಿದ್ದು ಎಮ್ಮಿಯಾಗಿ ಸಖತ್ತಾಗಿ ಬಂದಿತ್ತು. ಅದಕ್ಕೆ ಗ್ರೀನ್ ಚಟ್ನಿ ಕೂಡ ಮಾಡಿದೆ, ಬಟ್ ಓವನಲ್ಲಿ ಬಂದಿದ್ದು ಫ್ಲಾಪ್ ಆಗಿತ್ತು. ಬಟ್ ಇಟ್ಸ್ ಓಕೆ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸೊ ನೀವು ಕೂಡ ನಿಮ್ಮ ಮನೇಲಿ ಓವನ್ ಇಲ್ಲ ಅಂದರೂ ಪರವಾಗಿಲ್ಲ, ತಂದೂರಿನ ಗ್ಯಾಸ್ ಮೇಲೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.